ಸಂಡಿಗೆಗಳಲ್ಲಿ ಸುಮಾರು ವಿಧದ ಸಂಡಿಗೆಗಳನ್ನು ಮಾಡ್ಬೋದು. ಇವತ್ತು ಸ್ಟವ್ ಉರಿಯನ್ನು ಹಚ್ಚದೆ, ಮಿಕ್ಸಿ ಬಳಸದೆ ಸುಲಭವಾಗಿ ಅವಲಕ್ಕಿ ಸಂಡಿಗೆಯನ್ನು ಹೇಗೆ ಮಾಡೋದಂತ ನೋಡೋಣ. ತುಂಬ ಸುಲಭ, ರುಚಿ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಈಗ ದಿನಕ್ಕೊಂದು ಸಂಡಿಗೆಯನ್ನು ಮಾಡಿ ಇಟ್ಕೊಳ್ಬೋದು ಬಾಕ್ಸಲ್ಲಿ ಹಾಕಿ. ಹಾಗಾಗಿ ಅವಲಕ್ಕಿ ಸಂಡಿಗೆಯನ್ನು ಹೇಗೆ ಮಾಡೋದು ನೋಡೋಣ. ಇಲ್ಲಿ ನಾನು 1 ಕಪ್ ಆಗುವಷ್ಟು ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ. ಇದಕ್ಕೆ ಪೇಪರ್ ಅವಲಕ್ಕಿ, ಮೀಡಿಯಮ್ ಅವಲಕ್ಕಿ ಯಾವುದು ಚೆನ್ನಾಗಿರೋದಿಲ್ಲ. ಗಟ್ಟಿ ಅವಲಕ್ಕಿನೇ ತೊಗೊಳ್ಬೇಕು. ಗಟ್ಟಿ ಅವಲಕ್ಕಿನ ನಿಮಗೆ ಎಷ್ಟು ಪ್ರಮಾಣ ಬೇಕೋ ಅಷ್ಟು ಪ್ರಮಾಣ ಹಾಕ್ಕೊಬೋದು. ನಾನಿಲ್ಲಿ 1 ಕಪ್ ಮೆಜರ್ಮೆಂಟಲ್ಲಿ ಗಟ್ಟಿ ಅವಲಕ್ಕಿಯನ್ನು ಹಾಕ್ಕೊಂಡಿದ್ದೀನಿ. ಇದನ್ನು 2ರಿಂದ 3 ಸಲ ಚೆನ್ನಾಗಿ ತೊಳಿಬೇಕು. ಇದರಲ್ಲಿ ಧೂಳಿರೋದ್ರಿಂದ ನಾವು ಚೆನ್ನಾಗಿ ಜಾಸ್ತಿ ನೀರು ಹಾಕಿಬಿಟ್ಟು ಚೆನ್ನಾಗಿ ತೊಳಿಬೇಕು. ತೊಳೆದಾದ್ಮೇಲೆ ಮತ್ತೆ 1 ಲೋಟ ನೀರನ್ನು ಹಾಕಿ ಇದನ್ನು 4ರಿಂದ 5 ಗಂಟೆಗಳ ಕಾಲ ನೆನೆಸಬೇಕು. ಅವಲಕ್ಕಿ ಚೆನ್ನಾಗಿ ಮೆತ್ತಗೆ ನೆಂದಿರಬೇಕು, ಅಲ್ಲಿವರೆಗೂ ನೆನೆಸ್ಕೋಬೇಕು. ಈಗ ನೋಡಿ, ಒಂದು 3ರಿಂದ 4 ಲೋಟ ನೀರು ಹಾಕಿಬಿಟ್ಟು ಅವಲಕ್ಕಿ ಮುಳುಗೋವರೆಗೂ ನೀರು ಹಾಕಿ ಇದನ್ನು ಪಕ್ಕದಲ್ಲಿ ಇಟ್ಕೊಳ್ಳೋಣ. ಇದಕ್ಕೊಂದು ಮಸಾಲ ಬೇಕಾಗುತ್ತೆ. 40 ಅಂದರೆ 1 ಕಪ್ ಅವಲಕ್ಕಿಗೆ 40 ಹಸಿಮೆಣಸಿನಕಾಯಿ, 1 ಹಿಡಿ ಕೊತ್ತಂಬರಿ ಬೇಕಾಗುತ್ತೆ. ಖಾರಕ್ಕೆ ನೀವು ನೋಡ್ಕೊಂಡು ತೊಗೋಬೋದು. 40 ಹಾಕಿದರೆ ಕರೆಕ್ಟಾಗಿ ಖಾರ ಸಿಗುತ್ತೆ. ಮಿಕ್ಸಿ ಜಾರಿಗೆ ಹಾಕಿ ಪೇಸ್ಟ್ ಮಾಡ್ಕೊಳ್ಳೋಣ. ಬರೀ ಮೆಣಸಿನಕಾಯಿಯನ್ನು ಹಾಕಿ ಪೇಸ್ಟ್ ಮಾಡ್ಕೊಳ್ಳೋಣ. ಈಗ ಮೆಣಸಿನಕಾಯಿ ಪೇಸ್ಟ್ ರೆಡಿ ಇದೆ. ಇದನ್ನೊಂದು ಬೌಲಿಗೆ ಹಾಕಿ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು. ಈ ವಿಧಾನದಲ್ಲೇ ಮಾಡಿಕೊಂಡ್ರೆ ಸಂಡಿಗೆ ಅಂತೂ ತುಂಬ ರುಚಿಯಾಗಿರುತ್ತೆ. ಈಗ ನೋಡಿ, 4 ಅವರ್ ಆದಮೇಲೆ ಅವಲಕ್ಕಿ ಕೂಡ ಚೆನ್ನಾಗಿ ನೆಂದಿದೆ. ನೀರನ್ನು ಬಗ್ಗಿಸ್ಬಿಟ್ಟು ನಂತರ ಈ ರೀತಿ ಕೈಯಲ್ಲಿ ನಾವು ಹೇಗೆ ಅಕ್ಕಿ ಹಿಟ್ಟನ್ನು ಕಲಿಸ್ತೀವಿ ಆ ರೀತಿ ಚೆನ್ನಾಗಿ ಕೈಯಲ್ಲಿ ನಾದುತ್ತಾ ಕಲಿಸ್ಕೋಬೇಕು. ಅವಲಕ್ಕಿ ಚೆನ್ನಾಗಿ ಮೆತ್ತಗಾಗ್ಬಿಡಬೇಕು, ಅಲ್ಲಿವರೆಗೂ ಕಲಿಸ್ಕೋಬೇಕು. ಸ್ವಲ್ಪನೂ ನೀರಿನಂಶ ಇರಬಾರ್ದು. ಚೆನ್ನಾಗಿ ನೀರು ಬಗ್ಗಿಸ್ಬಿಡಬೇಕು. ನಂತರನೇ ಇದನ್ನು ಕಲಸೋಕ್ಕೆ ಸ್ಟಾರ್ಟ್ ಮಾಡಬೇಕು. ಇವಾಗ ನೋಡಿ, ಚೆನ್ನಾಗಿ ಕಲಸಾದ್ಮೇಲೆ ಈಗ ಹಸಿಮೆಣಸಿಕಾಯಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ನಿಮಗೆ ಹಸಿಮೆಣಸಿಕಾಯಿ ಬೇಡ ಅಂದರೆ ಒಣಮೆಣಸಿನ ಪುಡಿಯನ್ನು ಬಳಸ್ಬೋದು. ನಾಟಿ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿ 1 ದೊಡ್ಡ ಚಮಚದಲ್ಲಿ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು, ನೀವು ಬೇಕಿದ್ರೆ ಓಂಕಾಳು ಕೂಡ ಸೇರಿಸ್ಕೋಬೋದು, ಚೆನ್ನಾಗಿರುತ್ತೆ. ಈಗ ನೋಡಿ, ಉಪ್ಪು ಸೇರಿಸ್ಕೊಂಡು ಮತ್ತೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಇದಕ್ಕೆ ಇನ್ನೊಂದು ಐಟಮ್ ಅಂದರೆ ಪುಡಿ ಹಿಂಗೆ ಹಾಕ್ಕೋಬೇಕು. ಹಿಂಗೆ ಹಾಕೋದ್ರಿಂದ ಒಂದು ಒಳ್ಳೆ ರುಚಿ ಸಿಗುತ್ತೆ. ಮತ್ತು ನೀವು ಮೇಲೆ ಬಿಸಿಲಿಗೆ ಇದನ್ನು ಒಣಸೋದ್ರಿಂದ ಕಾಗೆಗಳು ಬರೋದಿಲ್ಲ. ಸ್ಮೆಲ್ಲಿಗೆ ಅರ್ಧ ಬರೋದಿಲ್ಲ. ಹಿಂಗೆ ಹಾಕೋದ್ರಿಂದ ಸಂಡಿಗೆ ರುಚಿ ಸಖತ್ತಾಗಿರುತ್ತೆ. ಮತ್ತೆ 1-2ರಿಂದ 3 ನಿಮಿಷಗಳ ಕಾಲ ಕೈಯಿಂದನೇ ಕಲಿಸ್ಬೇಕು. ಆದಷ್ಟು ಕೈಯನ್ನೇ ಯೂಸ್ ಮಾಡಬೇಕು. ಯಾಕಂದರೆ ಅವಲಕ್ಕಿ ಚೆನ್ನಾಗಿ ಅದು ಹದವಾಗಿ ಬರೋವರೆಗೂ ಇದನ್ನು ಹಿಟ್ಟು ಥರ ಆಗಬೇಕು. ಅಲ್ಲಿವರೆಗೂ ಇದನ್ನು ಕೈಯಲ್ಲಿ ಕಲಿಸ್ತಾನೇ ಇರಬೇಕು. ನೋಡಿ, ಕೈಯಲ್ಲಿ ಪ್ರೆಸ್ ಮಾಡಿ 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 ಚೆನ್ನಾಗಿ ನಾದ್ಕೋಬೇಕು ನಾವು. ಈಗ ನೋಡಿ, ಇದು ರೆಡಿ ಇದೆ. ಈಗ ಇದನ್ನು 1-2 ನಿಮಿಷಗಳ ಕಾಲ ಚೆನ್ನಾಗಿ ನಾವು ಕಲಿಸಿದ ಮೇಲೆ ಈ ರೀತಿ ಹಿಟ್ಟು ಥರ ರೆಡಿಯಾಗಿದೆ. ಇದನ್ನು 1-2ರಿಂದ 3 ನಿಮಿಷಗಳ ಕಾಲ ಇದನ್ನು ಬಿಟ್ಟುಬಿಡಬೇಕು. ತಕ್ಷಣದಲ್ಲಿ ಮಾಡೋಕ್ಕೆ ಹೋಗಬಾರ್ದು, ನೆನಿಬೇಕದು. ಖಾರ ಮಸಾಲ ಹಾಕಿರೋದ್ರಲ್ಲ, ಚೆನ್ನಾಗಿ ನೆನಿಬೇಕು. ನಂತರ ನೋಡಿ, ಈ ರೀತಿ ಸಣ್ಣದಾಗಿ ನಾವು ಅದನ್ನು ಸಂಡಿಗೆ ಮಾಡಿದರೆ ಸಾಕಾಗುತ್ತೆ. ರೆಡಿ ಮಾಡಿಟ್ಟು ಒಂದು ಅರ್ಧ ಗಂಟೆ ಆಗಿತ್ತು. ಈಗ ತೆಗಿತಾ ಇದ್ದೀನಿ. ಈಗ ಚೆನ್ನಾಗಿ ಬಿಸಿಲು ಬರ್ತಾ ಇರುತ್ತೆ. ಈ ರೀತಿ ಕೆರ್ಸೆ ಅಥವಾ ಏನಾದರೂ ನಿಮ್ಮ ಹತ್ರ ದೊಡ್ಡದಾಗಿರುವ ತಟ್ಟೆಗಳೇನಾದರೂ ಇದ್ದರೆ ಅದಕ್ಕೆ ಕವರನ್ನು ಅಡ್ಜಸ್ಟ್ ಮಾಡ್ಕೋಬೋದು. ನಾನಿಲ್ಲಿ ಈ ಕೆರ್ಸೆ ತೊಗೊಂಡಿದ್ದೀನಿ. ಇದು ವುಡ್ಡನ್ ಆಗಿರೋದ್ರಿಂದ ಚೆನ್ನಾಗಿರುತ್ತೆ ಇದರಲ್ಲಿ ಹಾಕೋಕ್ಕೆ. ಹಾಗಾಗಿ ಇದರಲ್ಲಿ ಜೋಡಿಸ್ಕೊತಾ ಇದ್ದೀನಿ. ನಾನು ತೊಗೊಂಡಿರೋ 1 ಗ್ಲಾಸ್ ಅವಲಕ್ಕಿಗೆ 1-2 ಕೆರ್ಸೆ ಇತ್ತು ನಮ್ಮ ಮನೆಯಲ್ಲಿ. ಅದು ಸರಿ ಹೋಗಿತ್ತು. ಇಲ್ಲೇ ಹಾಕಿ ಮನೆ ಒಳಗಡೆ ಹಾಕಿ ನಂತರ ಇದನ್ನು ಬಿಸಿಲಿಗೆ ಇಡ್ಬೋದು. ನೋಡಿ, ಈ ರೀತಿ ಚೆನ್ನಾಗಿ ಸಣ್ಣದಾಗಿ ಈ ರೀತಿ ಒತ್ತಿ ನಾವು ಸಣ್ಣದಾಗಿ ಪ್ಲೇಟ್ ಮಾಡ್ಕೋಬೇಕು. ಚೆನ್ನಾಗಿರುತ್ತೆ. ಮಳೆಗಾಲ ಟೈಮಲ್ಲಿ ಏನಾದರೂ ಸಂಡಿಗೆಗಳು, ಸ್ನ್ಯಾಕ್ಸ್ಗಳು ತಿನ್ನಬೇಕು ಅಂದಾಗ ಮಾಡಿಟ್ಕೊಂಡ್ರೆ ಯೂಸ್ ಆಗುತ್ತೆ. ಬಿಸಿಲಿರೋ ಟೈಮಲ್ಲಿ ಈ ರೀತಿ ಬೇರೆ ಬೇರೆ ಥರದ ಸಂಡಿಗೆಗಳನ್ನು ಹೊಸ ರುಚಿಯಲ್ಲಿ ನಾವು ಮಾಡಿಕೊಂಡಾಗ ಚೆನ್ನಾಗಿರುತ್ತೆ. ಇನ್ನೊಂದು ಕೆರ್ಸೆಯಲ್ಲಿ ಹಾಕ್ಕೋತಾ ಇದ್ದೀನಿ ನಾನು ಈಗ. ಇನ್ನು ಮಿಕ್ಕಿದರೆ ನೀವು ಏನಾದರೂ ಸೀರೆ ಮೇಲೆ ಹಾಕ್ಕೋಬೋದು. ಕವರ್ಗಿಂತ ಸೀರೆನ ಬಳಸೋದು ಒಳ್ಳೆಯದು. ಕಾಟನ್ ಸೀರೆ
ಕಾಟನ್ ಸೀರೆಯಲ್ಲಿ ಹಾಕಿದ್ರೂ ಕೂಡ ನೀಟಾಗಿ ಆಗುತ್ತೆ ನೋಡಿ. ಇವಾಗ ಇದಕ್ಕೆ ಫುಲ್ಲು ಒಂದು ಕೆರ್ಸಿಗೂ ಆಯಿತು. ತೊಗೊಂಡೋಗಿ ಇವಾಗ ಸುಡು ಬಿಸಿಲಿಗೆ ಇಟ್ಕೊಂಡ್ಬಿಡೋಣ. ಕೆಲವೊಂದು ಸಲ ಬಿಸಿಲು ಜಾಸ್ತಿ ಇತ್ತು ಅಂದರೆ ಒಂದೇ ದಿವಸದಲ್ಲೇ ಅದು ಫುಲ್ ಡ್ರೈ ಆಗುತ್ತೆ. ಇಲ್ಲಾಂದರೆ 2 ದಿವಸ ಒಣಗಿಸ್ಕೋಬೇಕಾಗತ್ತೆ. ನೀವು ನೋಡಿ ಒಣಗಿಸಿ ರೆಡಿ ಇರುವ ಸಂಡಿಗೆ ಇದು. ಎಣ್ಣೆಲಿ ಹಾಕಿ ಕರೆದಿಲ್ಲ ನಾನು. ಕರೆದ್ರೆ ತುಂಬ ಚೆನ್ನಾಗಿರುತ್ತೆ. ರಸಮ್ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ಇವತ್ತು ಬೇರೆ ಥರದ ಡಿಫ್ರೆಂಟ್ ಆಗಿರುವ ಸಂಡಿಗೆಯನ್ನು ಶೇರ್ ಮಾಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಹಪ್ಪಳಗಳು ಮಾಡುವ ವಿಡಿಯೋವನ್ನು ಶೇರ್ ಮಾಡ್ತೀನಿ. ಆದಷ್ಟು ಈ ಬೇಸಿಗೆ ಮುಗಿಯೋವರೆಗೂ ಸಮ್ಮರ್ ಸ್ಪೆಷಲ್ ಅಡುಗೆಗಳನ್ನು ಮಾಡೋಣ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಫೇಸ್ಬುಕ್ ಪೇಜ್, ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್